ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ನಾನು ಸುಶಾ ವ್ಲಾಗ್ಸ್ ಇನ್ ಕನ್ನಡಗೆ ಎಲ್ರಿಗೂ ಸ್ವಾಗತ. ಇದು ನನ್ನ ಅರ್ಲಿ ಮಾರ್ನಿಂಗ್ ರೊಟೀನ್ ಆಗಿರುತ್ತೆ. ಇವತ್ತು ಒಂದು ಕಡೆ ಹೋಗಬೇಕಿತ್ತು, ಮೀನ್ಸ್ ಟ್ರೀಟ್ಮೆಂಟಿಗೆ. ತುಂಬ ಸ್ಕಿನ್ ಪ್ರಾಬ್ಲಮ್ ಆಗಿತ್ತು. ಮುಖದ ಮೇಲೆ ಆ್ಯಕ್ನೆ ಮಾರ್ಕ್ಸ್, ಓಪನ್ ಪೋರ್ಸ್ ತುಂಬ ಅಂದರೆ ತುಂಬಾ ಜಾಸ್ತಿ ಆಗಿತ್ತು. ಮದುವೆ ಆದಮೇಲೆ, ಮಕ್ಕಳು ಆದಮೇಲೆ, ಅಂದರೆ ನನಗೆ ಪ್ರೆಗ್ನೆನ್ಸಿ ಯಾವುದೇ ಬೇಬಿ ಪ್ಲ್ಯಾನಿಂಗ್ ಇರಲಿಲ್ಲ ಫ್ರೆಂಡ್ಸ್. ಬೇಗ ಮಗು ಆಗಿರೋದ್ರಿಂದ ನನಗೆ ಆ ಟೈಮಲ್ಲಿ ಯಾವುದೇ ಟ್ರೀಟ್ಮೆಂಟ್ ತೊಗೊಳೋದಕ್ಕೆ ಬರಲ್ಲ ಅಂತ ಹೇಳಿದ್ರು. ಯಾಕೆಂದರೆ ಟ್ಯಾಬ್ಲೆಟ್ ಎಲ್ಲ ತೊಗೋಬೇಕಾಗುತ್ತಲ್ವ ಸ್ಕಿನ್ಗೆ ಸಂಬಂಧಪಟ್ಟಂಗೆ, ಹಾಗಾಗಿ ಬೇಡ ಅಂತ ನಿಲ್ಲಿಸಿದ್ದು. ಅದಾದಮೇಲಿಂದ ಮತ್ತೆ ಇವತ್ತೇ ನಾನು ಹೋಗ್ತಾ ಇರೋದು ಹಾಸ್ಪಿಟಲ್ಗೆ. ಹಾಗಾಗಿ ಬೆಳಗ್ಗೆ ಬೇಗನೆ ಕೆಲಸನ ಮುಗಿಸ್ಬಿಡೋಣ ಅಂತ ಯಜಮಾನ್ರು ಹೇಳಿದ್ರು, ಹೊರಗಡೆನೇ ಏನಾದರೂ ತಿನ್ಕೊಂಡ್ರೆ ಆಯಿತು ಅಂತ. ಬಟ್ ನಾನು ಇಬ್ಬರು ಮಕ್ಕಳನ್ನು ಕರ್ಕೊಂಡು ಹೋಗಲಿಲ್ಲ ಫ್ರೆಂಡ್ಸ್. ಒಬ್ಬ ಮಗಳನ್ನ ಮಾತ್ರ ಕರ್ಕೊಂಡು ಹೋದೆ ನಾನು. ಯಾಕೆಂದರೆ ಮಗನಿಗೆ ಸ್ಕೂಲ್ ಇತ್ತಲ್ವ, ಅವನನ್ನು ಸ್ಕೂಲಿಗೆ ಬಿಟ್ಟು ನಾವು ಹೋಗಿ ಅವನು ಸ್ಕೂಲ್ ಬಿಡೋ ಅಷ್ಟೊತ್ತಿಗೆ ಬರಬಹುದು ಅಂತ ಹೇಳಿ, ಬೈಕಲ್ಲಲ್ವ ಬೇಗ ಬರ್ತೀವಿ ಅಂತ ಹೇಳಿ. ಆದರೆ ತುಂಬಾ ಟ್ರಾಫಿಕ್ ಇತ್ತು ಫ್ರೆಂಡ್ಸ್. ಹೋಗಿ ಬಂದು ಆ ಮಗನನ್ನು ಸ್ಕೂಲಿಂದ ಕರ್ಕೊಂಡು ಬರೋ ಅಷ್ಟೊತ್ತಿಗೆ ಆಲ್ರೆಡಿ ನಾವು ಬಂದಿದ್ವಿ. ಇನ್ನು ಆವತ್ತಿನ ದಿನ ಬೆಳಗ್ಗೆ ಬೇಗ ಎದ್ದು ಕಸ ಗುಡಿಸಿ ನೆಲ ಒರೆಸ್ಕೊಂಡೆ, ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡೆ. ಉಪ್ಪು ಮತ್ತು ಅರಿಶಿನ ನೀರಲ್ಲಿ ಹಾಕಿಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನನ ಮುಗಿಸ್ಕೊಂಡು ಬಂದೆ. ಸ್ನಾನ ಮುಗಿಸ್ಕೊಂಡು ಬರ್ತಿದ್ದಂಗೆ ಅಗ್ನಿಹೋತ್ರಕ್ಕೆ ಆಲ್ರೆಡಿ ಅಲಾರಾಮ್ ಹೊಡೆದೇ ಬಿಡ್ತು ಫ್ರೆಂಡ್ಸ್. ಹಾಗಾಗಿ ತಲೆ ಸ್ನಾನ ಮಾಡಿದ್ದೆ ನಾನು ಅವತ್ತು. ಎಣ್ಣೆ ನೀಟಾಗಿ ಹಚ್ಬಿಟ್ಟು ತಲೆ ಕೂದಲು ಒಣಗಿಸ್ದಿರೇ ಬಂದು ಅಗ್ನಿಹೋತ್ರಕ್ಕೆ ಕೂತ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಅಗ್ನಿಹೋತ್ರಕ್ಕೆ ಒಂದು ಟೈಮ್ ಇರುತ್ತೆ, ಅದೇ ಟೈಮ್ಗೆ ನಾವು ಮಾಡಿ ಮುಗಿಸ್ಬೇಕು. ಇದು ಮಾರ್ನಿಂಗ್ ಅಗ್ನಿಹೋತ್ರ. ಹಾಗಾಗಿ ಸ್ನಾನ ಮಾಡ್ಕೊಂಡು ಬರ್ತಿದ್ದಂಗೆ ಅಲಾರಾಮ್ ಹೊಡೆದ್ಬಿಡ್ತು. ಬೇಗ ಎಲ್ಲ ರೆಡಿ ಮಾಡಿಕೊಂಡು ಅಗ್ನಿಹೋತ್ರ ಮಾಡ್ತಾಯಿದ್ದೀನಿ. ಅಂದರೆ ಅಗ್ನಿಹೋತ್ರಕ್ಕೆ ಸೂರ್ಯೋದಯ ಸೂರ್ಯಾಸ್ತದ ಟೈಮ್ ಇರುತ್ತಲ್ವ, ಅದಕ್ಕೊಂದು 10 ನಿಮಿಷ ಮುಂಚೆನೇ ಎಲ್ಲ ಪ್ರಿಪೇರ್ ಆಗಿರಬೇಕು. ಹಾಗಾಗಿ ಬೇಗನೆ 10 ನಿಮಿಷ ಮುಂಚೆನೇ ಇಟ್ಟಿರ್ತೀನಿ. ಬೇಗ ಬಂದು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ನೋಡಿರ್ಬೋದು ನೀವು, ತಲೆಗೆ ಕಟ್ಟಿರೋ ಟವಲ್ ಸಹ ನಾನು ಬಿಚ್ಚಿರಲಿಲ್ಲ. ಇನ್ನು ಕೂದಲೆಲ್ಲ ನೀಟಾಗಿ ಕಟ್ಕೊಂಡು ಬಂದು ಹೊಸ್ಲು ಪೂಜೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನನ್ನ ದಿನ ಯಾವಾಗಲೂ ಹೀಗೆ ಇರುತ್ತೆ. ಬಟ್ ಅಗ್ನಿಹೋತ್ರ ನನಗೆ ಬೆಳಗ್ಗೆ ಟೈಮ್ ಇನ್ ಕೇಸ್ ಸಿಗದೆ ಹೋದರೆ, ಮಕ್ಕಳು ಇರ್ತಾರಲ್ವ, ಚಿಕ್ಕ ಮಕ್ಕಳು, ಅವರು ಅಷ್ಟೊತ್ತಿಗೆ ಬೇಗ ಎದ್ದು ಬೆಳಗ್ಗೆ ಏನಾದರೂ ಅವ್ರದ್ದು ಡಿಮ್ಯಾಂಡ್ಸ್ ಇರುತ್ತಲ್ವ, ಅದು ಕೊಡು ಇದು ಕೊಡು ಅಂತ, ಆ ಕಡೆ ಏನಾದರೂ ನಾನು ಬ್ಯುಸಿ ಆಗಿಬಿಟ್ರೆ ಮಾರ್ನಿಂಗ್ ಅಗ್ನಿಹೋತ್ರ ಖಂಡಿತವಾಗ್ಲೂ ಸ್ಕಿಪ್ ಆಗಿರುತ್ತೆ ಫ್ರೆಂಡ್ಸ್. ಬಟ್ ಈವ್ನಿಂಗ್ ಅಗ್ನಿಹೋತ್ರ ತಪ್ಪಲ್ಲ. ಯಾಕೆ ಅಂತಂದರೆ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡ್ಬಿಟ್ಟೆ ಅಗ್ನಿಹೋತ್ರ ಮಾಡ್ತೀನಿ. ಅವ್ರಿಗೆ ಒಂದಷ್ಟು ಶ್ಲೋಕಗಳನ್ನ ಹೇಳ್ಕೊಟ್ಟಿದ್ದೀನಿ. ಒಂದಷ್ಟು ಅಂದರೆ ತುಂಬ ಅಲ್ಲ, 1-2-3 ಹಾಗೆ ಹೇಳ್ಕೊಟ್ಟಿದ್ದೀನಿ. ಅವರು ಹೇಳ್ತಾರೆ, ಮಗ ತಪ್ಪಿದ್ರೆ ಮಗಳು ತಪ್ಪಿದ್ರೆ ಮಗ, ಅವನೊಂದ್ಸರಿ ಅವಳೊಂದ್ಸರಿ ಹೀಗೆ ಶೇರ್ ಮಾಡಿಕೊಂಡು ಹೇಳ್ತಿರ್ತಾರೆ. ತುಂಬ ಖುಷಿಯಾಗುತ್ತೆ. ಅದೊಂಥರ ಗುಡ್ ಮೆಮೊರಿ ನನಗೆ. ಯೂಟ್ಯೂಬ್ ಚಾನಲ್ನಲ್ಲಿ ನನಗೆ ಯಾವಾಗಲೂ ಅಷ್ಟೇ ಅಗ್ನಿಹೋತ್ರದ್ದು ನಾನು ಹಾಕಿದಾಗಲೇ ನನ್ನ ಮಕ್ಕಳು ನನ್ನ ಜೊತೆಗೇ ಇರ್ತಾರೆ. ಬಟ್ ವಿಡಿಯೋದಲ್ಲಿ ಕಾಣಿಸಲ್ಲ, ಒಮ್ಮೊಮ್ಮೆ ಕಾಣಿಸ್ತಾರೆ ಅಷ್ಟೇ. ನಾನು ಅಗ್ನಿಹೋತ್ರನ ಮುಗಿಸಿ ಬಂದುಬಿಟ್ಟು ಹೊಸ್ಲು ಪೂಜೆನ ಮಾಡ್ತಾಯಿದ್ದೀನಿ. ಮನೆಯ ಮಧ್ಯಭಾಗದಲ್ಲಿ ನಾನು ಅಗ್ನಿಹೋತ್ರ ಮಾಡೋದ್ರಿಂದ ಓಡಾಡೋದಕ್ಕೆ ದಾರಿ ಮಧ್ಯೆನೇ ಕುಂಡ ಇಟ್ಕೊಂಡಿರ್ತೀನಲ್ವ, ಅಗ್ನಿ ಕುಂಡವನ್ನು, ಅದನ್ನು ಸ್ವಲ್ಪ ಸೈಡಿಗೆ ಸರಿಸ್ಬಿಟ್ಟು ಹೊರಗಡೆ ಬಂದು ಹೊಸ್ಲನ್ನ ಒರೆಸಿ ಅರಿಶಿನ ಹಚ್ಚಿಬಿಟ್ಟು ನಾನು ಪೂಜೆನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹೊಸ್ಲಿಗೆ ಅರಿಶಿನ ಮತ್ತು ರಂಗೋಲಿ, ಹೂವು, ದೀಪ ಇದೆಲ್ಲ ಎಷ್ಟು ಒಳ್ಳೆ ಕಳೆ ಕೊಡುತ್ತಲ್ವ. ಅದು ಅರ್ಲಿ ಮಾರ್ನಿಂಗ್ ಅಂದರೆ ತುಂಬಾ ಖುಷಿಯಾಗುತ್ತೆ. ನೋಡ್ಬೋದು, ಇವಾಗ ಆಲ್ರೆಡಿ ನನ್ನ ಮಗ ಮತ್ತು ಮಗಳು ಇಬ್ಬರು ಎದ್ಬಿಟ್ಟಿದ್ರು. ಯಾಕೆ ಅಂತಂದರೆ ನಾನು ಅಗ್ನಿಕುಂಡ ಸರಿಸ್ಬಿಟ್ಟೆ ಅಲ್ವಾ, ಒಂದು ಸ್ವಲ್ಪ ಸೌಂಡ್ ಆಯಿತು, ಫ್ಯಾನ್ ಹಾಕಿರಲಿಲ್ಲ, ಆ ಸೌಂಡ್ಗೆ ಇಬ್ಬರು ಎದ್ಕೊಂಡ್ಬಿಟ್ರು. ಇನ್ನು ಪೂಜೆ ಮುಗಿಸಿ ಹೊಸ್ಲಿಗೆ ಅರಿಶಿನ ಕುಂಕುಮ ಇಟ್ಟು, ಹೊಸ್ಲು ಮೇಲೆ ನಾನು ಯಾಕೆ ಅರಿಶಿನ ಕುಂಕುಮ ಹಾಕಿದೆ ಅಂದರೆ ಅಲ್ಲಿ ಶಂಖ ಮತ್ತು ಚಕ್ರ ಮತ್ತು ಸ್ವಸ್ತಿಕ್, ಶ್ರೀ ಮತ್ತು ಇಷ್ಟೊಂದು ಹಾಕಿರ್ತೀನಲ್ವ, ಅದೆಲ್ಲದಕ್ಕೂ ಅರಿಶಿನ ಕುಂಕುಮನ ಇಟ್ಟು ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡಿಬಿಟ್ಟು ದೀಪವನ್ನು ಹಚ್ಚಿ ಬಂದೆ ಫ್ರೆಂಡ್ಸ್ ಒಳಗಡೆ. ದೇವ್ರ ಪೂಜೆ ಆಲ್ರೆಡಿ ಮುಗಿಸ್ಬಿಟ್ಟು ಅಡುಗೆ ಮನೆಗೆ ಬಂದೆ. ಯಾವುದೇ ರೀತಿ ರೆಸಿಪಿನ ಶೇರ್ ಮಾಡಿಲ್ಲ. ಇದು ಕೇಳಿದೆ, ಏನು ಮಾಡೋದು ಇವತ್ತು, ಉಪ್ಪಿಟ್ಟು ಏನಾದರೂ ಮಾಡ್ಕೊಂಡ್ರೆ ಆಯಿತು ಅಂತ. ಮಗ ಟೊಮೊಟೊ ಬಾತ್ ಅಂತ ಹೇಳ್ದೆ, ಮಗಳೂ ಅದೇ ಹೇಳಿದ್ದು. ಸೋಯಾ ಚಂಕ್ಸ್ ಹಾಕ್ಬಿಟ್ಟು ಸೋಯಾ ಚಂಕ್ಸ್ ಪಲಾವ್ ಮಾಡೋಣ, ಟೊಮೊಟೊ ಬಾತ್ ಪಲ್ಯ ಅಂತ ಹೇಳಿ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಟೊಮೆಟೊ ಮತ್ತು ಹಸಿ ಶುಂಠಿ, ಸ್ವಲ್ಪನೇ ಪುದೀನ, ಕರಿಬೇವು, ಜೀರಿಗೆ, ಒಂದು ಸ್ವಲ್ಪ ಸ್ಪೈಸಸ್ ಎಲ್ಲ ಹುರಿದ್ಬಿಟ್ಟು ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಅಂದರೆ 2 ಕಪ್ ಅಕ್ಕಿಗೆ ಆಗೋಷ್ಟು ಟೊಮೊಟೊ ಬಾತನ್ನ ಮಾಡಿಟ್ಕೊಂಡೆ ಫ್ರೆಂಡ್ಸ್. ಈ ಗಡಿಬಿಡಿನಲ್ಲಿ ನಾನು ಆಮ್ಲ ಜ್ಯೂಸನ್ನ ಕುಡಿಯೋದು ಮರ್ತ್ಕೊಂಡಿದ್ದೆ. ಆ ಗಡಿಬಿಡಿನಲ್ಲಿ ಬೇಗ ಮಾಡ್ಕೊಂಡು ಕುಡ್ದೇ ಹೋಗ್ಬಿಡೋಣ, ಏನಾಗೋದು ಆಗಲಿ ಅಂತೇಳಿ ಆಮ್ಲ ಜ್ಯೂಸನ್ನ ಮಾಡ್ಕೊಂಡು ಕುಡಿದೆ. ಅಷ್ಟೊತ್ತಿಗೆ ವಿಸಲ್ ಹೊಡಿತು. ಟೊಮೊಟೊ ಬಾತ್ ಉದ್ರಾಗಿದೆ ನೋಡ್ಬೋದು ಫ್ರೆಂಡ್ಸ್. ಈಗ ನಾರ್ಮಲಾಗಿ ಅಕ್ಕಿಗೆ 1 ಕಪ್ ಅಕ್ಕಿಗೆ ನಾವು 2 ಕಪ್ ನೀರು ಅಂತ ಇಡ್ತೀವಲ್ವ, ಇದು ಬೆಳೆದಿರೋ ಅಕ್ಕಿ, ರೈತರಿಂದ ತೊಗೊಂಡು ಬಂದಿರೋದು, ಅಂದರೆ ನಮ್ಮದೇ ಅಕ್ಕಿ, ಮನೆ ಅಕ್ಕಿ. ಹಾಗಾಗಿ ನೀರನ್ನ ಸ್ವಲ್ಪ ಕಡಿಮೆ ಇಟ್ಟಿನೇ ಮಾಡ್ತೀವಿ. ಇನ್ನು ಎಲ್ರಿಗೂ ಹಾಕ್ಕೊಟ್ಟಿದ್ದಾಯಿತು, ಮಗನಿಗೂ ಕೂಡ ರೆಡಿ ಮಾಡಿದ್ದಾಯಿತು. ಅವ್ರು ತಿಂತಾಯಿದ್ರು. ಇಲ್ಲಿ 3 ಬಾಕ್ಸ್ ರೆಡಿ ಮಾಡಿದ್ದೀನಿ. ಒಂದು ಡ್ರೈ ಫ್ರೂಟ್ಸ್ದು, ಒಂದು ಸೇವ್ದು, ಇನ್ನೊಂದು ಬಾಕ್ಸು ಟೊಮೊಟೊ ಬಾತ್ ತೊಗೊಂಡಿದ್ದೀವಿ. ಕಾರಣ ಮಗಳು ಜೊತೆಗೆ ಬರ್ತಾಳಲ್ವ, ಹಾಗಾಗಿ. ಇನ್ನು ಛತ್ರಿ ತೊಗೋಬೇಕು, ಮಳೆ ಯಾವ ಟೈಮಲ್ಲಿ ಬರುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್.
ಇಷ್ಟೆಲ್ಲ ಮುಗಿಸ್ಕೊಂಡು ಹೋಗಿ ಬಂದಿದ್ದಾಯಿತು ಫ್ರೆಂಡ್ಸ್. ಬಂದಿದ್ದ ತಕ್ಷಣ ನಾನಿಲ್ಲಿ ಬಿರಿಯಾನಿ ಮತ್ತು ಚಿಕನ್ ಚಾಪ್ಸನ್ನು ಮಾಡಿದ್ದೀನಿ. ಯಾವುದೇ ರೀತಿಯಾಗಿ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಅಲ್ಲೂ ಸಹ ಹೋದ್ವಿ, ಬೇಗನೆ ನಮಗೆ ಅಪಾಯಿಂಟ್ಮೆಂಟ್ ಸಿಕ್ತು, ಬೇಗ ಮುಗಿಸ್ಕೊಂಡು ಬಂದ್ವಿ. ಹೋಗಿದ್ದು ಅಲ್ಲಿ ಹಾಸ್ಪಿಟಲಲ್ಲಿ ಏನೂ ಅಂತ ಲೇಟ್ ಆಗಲಿಲ್ಲ ಫ್ರೆಂಡ್ಸ್. ಬಂದಿದ್ದು ತುಂಬ ಅಂದರೆ ತುಂಬ ಟ್ರಾಫಿಕ್ ಏರಿಯಾ, ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಯಜಮಾನ್ರು ಸಹ ಮಧ್ಯಾಹ್ನ ನಾನು ಡ್ಯೂಟಿಗೆ ಹೋಗ್ತೀನಿ ಅಂತ ಹೇಳಿದ್ದಕ್ಕೆ ನಾನು ಬೇಗ ಚಿಕನ್ ಚಾಪ್ಸ್ನ ಮಾಡಿ ಬಿರಿಯಾನಿನ ಮಾಡಿದೆ. ನಾವು ತಿನ್ಕೊಂಡ್ವಿ. ಯಜಮಾನ್ರು ಕೂಡ ಮಗನನ್ನು ಸ್ಕೂಲಿಂದ ಕರ್ಕೊಂಡು ಬಂದು ಅವ್ರಿಗೆಲ್ಲ ಊಟ ಮಾಡಿಸಿದ್ದು, ಅವರು ಸಹ ಡ್ಯೂಟಿಗೆ ಹೋದರು ಫ್ರೆಂಡ್ಸ್. ಹೋಗಿ ಬಂದಿದ್ದನ್ನ ನಾನು ಯಾವುದೇ ರೀತಿಯಾಗಿ ವಿಡಿಯೋ ಶೇರ್ ಮಾಡಿಲ್ಲ ಫ್ರೆಂಡ್ಸ್. ಮುಂದಿನ ದಿನಗಳಲ್ಲಿ ಏನು ಪ್ರಾಬ್ಲಮ್ಮು, ಏನು ಟ್ರೀಟ್ಮೆಂಟ್ ಇದೆ, ಏನು ಕಾಸ್ಟ್ ಆಗುತ್ತೆ ಎಲ್ಲ ಶೇರ್ ಮಾಡ್ತಾ ಹೋಗ್ತೀನಿ ನಾನು. ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಿಡಿಯೋ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಹೋಗಿ ಬರ್ತೀನಿ. ಥ್ಯಾಂಕ್ ಯು.